ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜರ್ಬರ ಗಿಡ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂತ ಇದುವರೆಗೂ ಈ ಜರ್ಬರ ಗಿಡನ ಬೆಳೆದವ್ರಿಗೆ ಮಾತ್ರ ಗೊತ್ತು. ತುಂಬ ವರ್ಷಗಳಿಂದ ಈ ಗಿಡನ ಬೆಳೀತಾ ಇದ್ರೂ ನಾವು ಮಾಡೋ ಒಂದು ಚಿಕ್ಕ ಮಿಸ್ಟೇಕಿಂದಾಗಿ ಈ ಗಿಡ ಹಾಳಾಗ್ತಾ ಇರುತ್ತೆ. ಅದರಲ್ಲೂ ಬಿಗಿನರ್ಸ್ ಆಗಿದ್ರಂತೂ ಈ ಗಿಡ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಜರ್ಬರ ಗಿಡಗಳನ್ನ ಯಾರು ಬೆಳೀತಾ ಇದ್ದಾರೆ, ಅವ್ರು ಯಾವೆಲ್ಲ ಕೇರ್ ತಗೋಬೇಕು, ರೀಪಾಟಿಂಗ್ ಹೇಗೆ ಮಾಡಬೇಕು, ಯಾವ ರೀತಿ ಗಿಡನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜರ್ಬರ ಗಿಡಗಳನ್ನ ಫಸ್ಟ್ ಟೈಮ್ ಬೆಳೆಯೋರಾಗಿದ್ದರೆ ಅಥವಾ ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಆಗಿದ್ದರೆ ಯಾವ ರೀತಿ ಈ ಗಿಡನ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ನರ್ಸರಿಯಿಂದ ಗಿಡ ತಂದಾಗ ಈ ರೀತಿ ಬ್ಲ್ಯಾಕ್ ಕಲರ್ ಚಿಕ್ಕ ಪಾಟಲ್ಲಿ ಹಾಕಿರ್ತಾರೆ. ನೀವು ರೀಪಾಟ್ ಮಾಡಬೇಕಾದ್ರೆ ಅದೇ ಸೈಜಿನ ಪಾಟಿಗೆ ರೀಪಾಟ್ ಮಾಡಬಾರ್ದು. ಜರ್ಬರ ಗಿಡಗಳಿಗೆ ಈ ರೀತಿ 10ರಿಂದ 12 ಇಂಚಿನ ಪಾಟ್ ಐಡಿಯಲ್ ಆಗಿರುತ್ತೆ. ಫಸ್ಟು ಆ ಪಾಟಲ್ಲಿ ಹೂವಾಗಿ ಒಣಗೋಗಿರೋ ಕಡ್ಡಿಗಳಿದ್ರೆ ಅಥವಾ ಒಣಗೋಗಿರೋ ಎಲೆಗಳಿದ್ರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಪಾಟಿನ ಸುತ್ತ ಮಣ್ಣನ್ನು ನಿಧಾನವಾಗಿ ಬಿಡಿಸ್ಕೋಬೇಕು. ಪಾಟ್ ಸುತ್ತ ಟ್ಯಾಪ್ ಮಾಡಬೇಕು, ಆವಾಗ ಒಳಗಡೆ ಇರೋ ಮಣ್ಣು ಲೂಸ್ ಆಗುತ್ತೆ, ಬೇಗ ಬಿಡುತ್ತೆ. ಸಿಮೆಂಟ್ ಪಾಟ್ ಆಗಿರೋದ್ರಿಂದ ಗಟ್ಟಿಯಾಗಿದೆ, ಪ್ಲಾಸ್ಟಿಕ್ ಪಾಟ್ ಆದರೆ ತುಂಬ ಈಸಿಯಾಗಿ ಬರುತ್ತೆ. ಇದರಲ್ಲಿ ಬೇರ್ಗಳು ನೋಡಿ ತಳದಲ್ಲಿ ಬಂದ್ಬಿಟ್ಟು ಸುತ್ತಕೊಂಡಿದೆ. ಈ ಬೇರ್ಗಳನ್ನೆಲ್ಲ ಇವಾಗ ಟ್ರಿಮ್ ಮಾಡಿಬಿಟ್ಟು ನೆಡಬೇಕು. ಜರ್ಬರ ಪ್ಲಾಂಟಲ್ಲಿ ಈ ರೀತಿ ತುಂಬ ಬೇಗ ರೂಟ್ ಬಾಂಡ್ ಆಗುತ್ತೆ. ಹಾಗಾಗಿ ವರ್ಷಕ್ಕೊಂದ್ಸಲ ಈ ಗಿಡನ ರೀಪಾಟ್ ಮಾಡಲೇಬೇಕಾಗತ್ತೆ. ನೀವು ಗಾರ್ಡನಿಂಗಲ್ಲಿ ಹೊಸಬ್ರಾಗಿದ್ದರೆ ಆ ಬೇರ್ಗಳನ್ನ ಟ್ರಿಮ್ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಹೋದರೆ ಆ ಪಾಟಲ್ಲಿ ಹೇಗಿರುತ್ತೆ ಹಾಗೆ ನೆಡಬೇಕು. ಈ ಜರ್ಬರ ಪ್ಲಾಂಟ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಬೇರ್ಗಳಿಗೆ ಎಫೆಕ್ಟ್ ಆದರೆ ಗಿಡ ಹಾಳಾಗ್ಬೋದು. ಗಿಡದ ಮಧ್ಯದಿಂದ ಒಂದು ದಪ್ಪ ಬೇರು ಹೋಗಿರುತ್ತೆ, ಅದನ್ನು ಟ್ಯಾಪ್ ರೂಟ್ ಅಂತ ಹೇಳ್ತಾರೆ. ಅದು ತುಂಬ ಉದ್ದ ಬೆಳೆದಿದ್ರೆ ಮಾತ್ರ ಅದನ್ನು ಟ್ರಿಮ್ ಮಾಡಬೇಕು, ಇಲ್ಲ ಅಂದರೆ ಅದನ್ನು ಹಾಗೆ ಬಿಡಬೇಕು. ಅದರ ಸುತ್ತ ಇರೋ ಈ ಬೇರ್ಗಳನ್ನ ಫೈಬ್ರಸ್ ರೂಟ್ಸ್ ಅಂತ ಹೇಳ್ತಾರೆ. ಈ ಬೇರ್ಗಳನ್ನ ಟ್ರಿಮ್ ಮಾಡಿದರೆ ಏನೂ ಆಗಲ್ಲ. ಗಿಡದ ಬುಡದಲ್ಲಿ ತುಂಬ ಚಿಕ್ಕ ಚಿಕ್ಕ ಬೇರ್ಗಳಿರುತ್ತೆ, ಅದನ್ನು ಕಟ್ ಮಾಡಬಾರ್ದು. ಅದನ್ನು ಫೀಡರ್ ರೂಟ್ಸ್ ಅಂತ ಹೇಳ್ತಾರೆ. ಇದರಿಂದನೇ ಗಿಡಕ್ಕೆ ಫುಡ್ ಹೋಗ್ತಾ ಇರುತ್ತೆ. ಈ ಜರ್ಬರದಲ್ಲಿ ಒಂದು ಮದರ್ ಪ್ಲ್ಯಾಂಟ್ ಇದ್ದರೆ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ಗಳು ಹುಟ್ಕೊಂಡಿರುತ್ತೆ. ಅದೆಲ್ಲ ಈ ರೀತಿ ಜಾಯಿಂಟ್ ಆಗಿರುತ್ತೆ. ಅದನ್ನು ಸೆಪ್ರೇಟ್ ಮಾಡಿಬಿಟ್ಟು ನೆಡಬೇಕು. ಈ ಜರ್ಬರದಲ್ಲಿ ಮಧ್ಯ ಕ್ರೌನ್ ಅಂತ ಇದೆಯಲ್ಲ, ಆ ಕ್ರೌನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸೆಪ್ರೇಟ್ ಮಾಡಬೇಕು. ನೀವು ಬೇರೆ ಗಿಡಗಳನ್ನ ಎಳ್ದ ಹಾಗೆ ಮೇಲ್ಗಡೆಯಿಂದ ಎಳೆದ್ರೆ ಕ್ರೌನಿಂದ ಮೇಲ್ಗಡೆ ಎಲೆಗಳು ಮಾತ್ರ ಕೈಗೆ ಬಂದ್ಬಿಡುತ್ತೆ. ಕ್ರೌನಿಂದ ಮೇಲ್ಗಡೆ ಗಿಡ ಇರುತ್ತಲ್ಲ ಅದು ಕಿತ್ತು ಬಂದ್ಬಿಡುತ್ತೆ. ಕೈಯಲ್ಲಿ ಆಗಲಿಲ್ಲ ಅಂದರೆ ನೀವು ಸೀಸರಲ್ಲಿ ಕಟ್ ಮಾಡಬಹುದು. ಈ ಗಿಡಗಳನ್ನ ಸೆಪ್ರೇಟ್ ಮಾಡಿದಾಗ ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಫಂಗಿಸೈಡ್ ಹಾಗೆ ಎಪ್ಸಮ್ ಸಾಲ್ಟ್ ಹಾಕಿ ಆ ನೀರಲ್ಲಿ ಈ ಗಿಡದ ಬೇರ್ಗಳನ್ನ 5 ನಿಮಿಷ ನೆನೆಸಿಡೋದ್ರಿಂದ ಗಿಡಕ್ಕೆ ಫಂಗಸ್ ಆಗೋದು ಕಂಟ್ರೋಲ್ ಆಗುತ್ತೆ. ಆದರೆ ನಾನಿಲ್ಲಿ ನೀರಲ್ಲಿ ನೆನೆಸಿಡ್ತಾ ಇಲ್ಲ, ಡೈರೆಕ್ಟಾಗಿ ಅದ್ರ ಬೇರ್ಗಳಿಗೆ ಫಂಗಿಸೈಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಗಿಡಗಳನ್ನ ಸೆಪ್ರೇಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ವೈಟ್ ಕಲರ್ ಕಿತ್ತೋದಾಗಿರುತ್ತಲ್ಲ, ಅದಕ್ಕೆ ಫಂಗಿಸೈಡ್ ಹಾಕಿದರೂ ಕೂಡ ಫಂಗಸ್ ಆಗೋದು ಕಂಟ್ರೋಲ್ ಆಗುತ್ತೆ. ಇವಾಗ ಜರ್ಬರ ಗಿಡಗಳಿಗೆ ನಾನು ಯಾವ ರೀತಿ ಪಾಟಿ ಮಿಕ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮರಳು, ಮಣ್ಣು, ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಇದು 4ನ್ನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಕೋಕೋಪಿಟ್ ಬದಲು ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಇದು 3ನ್ನು ಈಕ್ವಲ್ ಆಗಿ ಕೂಡ ತೊಗೋಬೋದು. ಆದರೆ ಕೋಕೋಪಿಟ್ ಜಾಸ್ತಿ ತೊಗೋಬಾರ್ದು. ಈ ಜರ್ಬರ ಗಿಡಗಳಿಗೆ ತುಂಬ ಹೊತ್ತು ಮಣ್ಣಲ್ಲಿ ನೀರು ನಿಲ್ಲಬಾರ್ದು. ಹಾಗಾಗಿ ಕೋಕೋಪಿಟ್ನ ತುಂಬ ಕಡಿಮೆ ತೊಗೋಬೇಕು. ಈ 4 ಪಾಟಿಂಗ್ ಮಿಕ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫಂಗಿಸೈಡ್ ಪೌಡರ್ನ ಹಾಕ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಜರ್ಬರ ತುಂಬ ಸೆನ್ಸಿಟಿವ್ ಪ್ಲಾಂಟ್ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಫಂಗಿಸೈಡ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದ್ರ ಬದಲು ನೀವು ಆರ್ಗ್ಯಾನಿಕ್ ಆಗಿರೋವಂಥ ಬೇವಿನ ಹಿಂಡಿ ಪುಡಿ ಕೂಡ ಹಾಕಬಹುದು. ಇವಾಗ ನಾನು ಹಾಕ್ತಾ ಇರೋದು ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ನ ಯಾಕೆ ಹಾಕಬೇಕು ಅಂದರೆ ನಾವು ರೀಪಾಟ್ ಮಾಡಿದಾಗ ಗಿಡಗಳಿಗೆ ರೀಪಾಟಿಂಗ್ ಶಾಕ್ ಅಂತ ಆಗುತ್ತೆ. ಅದರಿಂದ ತುಂಬ ಬೇಗ ಗಿಡಗಳು ರಿಕವರ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈಗಾಗಲೇ ರೀಪಾಟ್ ಮಾಡಿದರೆ ಫಂಗಿಸೈಡ್ ಪೌಡರ್ ಮತ್ತು ಎಪ್ಸಮ್ ಸಾಲ್ಟ್ ಹಾಕಿಲ್ವಲ್ಲ ಅಂದ್ಕೊಂಡ್ರೆ ನೀವು ಈಗಲೂ ಕೂಡ ಹಾಕ್ಬೋದು. ಅಥವಾ ನೀವು ಫೆಬ್ರವರಿಯಲ್ಲಿ ರೀಪಾಟ್ ಮಾಡಿದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಮಳೆ ನೀರು ಜಾಸ್ತಿ ಬಿದ್ದು ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ನೀವು ಕಂಟ್ರೋಲ್ ಮಾಡ್ಬೋದು.
ಪಾಟಲ್ಲಿ ಮೇಲ್ಗಡೆ ಮಣ್ಣನ್ನು ಚೆನ್ನಾಗಿ ಕುಬ್ಕಿ ಲೂಸ್ ಮಾಡಿಬಿಟ್ಟು ಇವಾಗಲೂ ಕೂಡ ನೀವು ಫಂಗಿಸೈಡ್ ಪೌಡರ್ ಮತ್ತು ಎಪ್ಸಮ್ ಸಾಲ್ಟ್ನ ಆ್ಯಡ್ ಮಾಡಬಹುದು. ಪಾಟಿನ ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ತಾರೆ. ಕೆಲವರು ಟೈಲ್ಸ್ ಪೀಸ್ಗಳನ್ನ ಯೂಸ್ ಮಾಡ್ತಾರೆ, ಕೆಲವರು ಇಟ್ಟಿಗೆ ಚೂರನ್ನ ಯೂಸ್ ಮಾಡ್ತಾರೆ. ನಾನಿಲ್ಲಿ ತೆಂಗಿನ ನಾರನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಒಟ್ಟಿಗೆ ನಾವು ನೀರು ಹಾಕಿದಾಗ ಮಣ್ಣು ಪಾಟಲ್ಲೇ ಉಳಿಬೇಕು, ಬರೀ ನೀರು ಮಾತ್ರ ಡ್ರೈನೇಜ್ ಹೋಲ್ ಮುಖಾಂತರ ಹೊರಗಡೆ ಹೋಗಬೇಕು. ಜರ್ಬಾರ ಗಿಡಗಳನ್ನ ರೀಪಾಟ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಇರೋದು ಎಲ್ಲಿವರೆಗೂ ಮಣ್ಣು ತುಂಬಿಸ್ಬೇಕು ಅನ್ನೋದು. ಆ ಗಿಡದಲ್ಲಿ ಕ್ರೌನ್ ಅಂತ ಇರುತ್ತೆ, ಆ ಕ್ರೌನಿಂದ ಕೆಳಗಡೆವರೆಗೆ ಮಾತ್ರ ಮಣ್ಣನ್ನು ತುಂಬಿಸ್ಬೇಕು. ಬೇರ್ಗಳು ಮಾತ್ರ ಕವರ್ ಆಗಬೇಕು, ಗಿಡ ಪೂರ್ತಿ ಕವರ್ ಆಗೋವರೆಗೆ ಮಣ್ಣು ತುಂಬಿಸ್ಬಾರ್ದು. ರೀಪಾಟ್ ಮಾಡಿದಾಗ ಮೊದಲನೇ ಸಲ ನೀರು ಹಾಕಬೇಕಾದ್ರೆ ಆ ಪಾಟಿಂಗ್ ಮಿಕ್ಸ್ ಪೂರ್ತಿ ನೆನೆಯೋವರೆಗೆ ನೀರು ಹಾಕಬೇಕು. ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರೋವರೆಗೆ ನೀರು ಹಾಕಬೇಕು. ಡೈಲಿ ನೀರು ಹಾಕಬೇಕಾದ್ರೆ ಇಷ್ಟೊಂದು ನೀರು ಹಾಕಬಾರ್ದು, ಸ್ವಲ್ಪ ಮಾತ್ರ ನೀರು ಹಾಕಬೇಕು. ಜರ್ಬಾರ ಗಿಡಗಳನ್ನ ರೀಪಾಟ್ ಮಾಡಿದಾಗ ಮದರ್ ಪ್ಲ್ಯಾಂಟ್ ಜೊತೆ ಇನ್ನೂ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಸಿಗುತ್ತೆ. ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಚಿಕ್ಕ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಟೈಮಲ್ಲಿ ದೊಡ್ಡ ಪಾಟಿಗೆ ಅದನ್ನು ಶಿಫ್ಟ್ ಮಾಡ್ತೀನಿ. ರೀಪಾಟ್ ಮಾಡಿದ ಮೇಲೆ ಈ ಗಿಡಗಳನ್ನೆಲ್ಲ ಪೂರ್ತಿ ನೆರಳಲ್ಲೇ ಇಡಬೇಕು. ಆಮೇಲೆ ಸೆಮಿ ಶೇಡ್ಗೆ ತೆಗೆದಿಡಬೇಕು. ಗಿಡ ಪೂರ್ತಿ ರಿಕವರ್ ಆಗ್ತಾ ಇದೆ ಅನ್ಬೇಕಾದ್ರೆ ಪೂರ್ತಿ ಸನ್ಲೈಟಲ್ಲಿ ತೆಗೆದಿಡಬಹುದು. ಯಾವುದೇ ಗಿಡನ ರೀಪಾಟ್ ಮಾಡಿದರೆ ಅದಕ್ಕೆ ರೀಪಾಟಿಂಗ್ ಶಾಕ್ ಅಂತ ಆಗುತ್ತೆ. 3-4 ದಿನ ಆ ಗಿಡ ತುಂಬ ಡಲ್ ಆಗಿರುತ್ತೆ, ಎಲೆಗಳೆಲ್ಲ ಈ ರೀತಿ ಬಾಡೋದಾಗಿರುತ್ತೆ. ಗಿಡ ಬಾಡಿದೆ ಅಂದ್ಕೊಂಡು ಅದಕ್ಕೆ ನೀರು ಹಾಕೋದಾಗ್ಲಿ ಮಾಡಬಾರ್ದು. ಮಣ್ಣು ಡ್ರೈ ಆಗೋವರೆಗೆ ನೀರು ಹಾಕಬಾರ್ದು. ಗಿಡನ ಅದರಷ್ಟಕ್ಕದು ರಿಕವರ್ ಆಗೋಕ್ಕೆ ಬಿಡಬೇಕು. 1 ವಾರದೊಳಗೆ ಅದು ರಿಕವರ್ ಆಗುತ್ತೆ. ಪೂರ್ತಿ ರಿಕವರ್ ಆದಮೇಲೆ ಈ ಗಿಡನ ಫುಲ್ ಸನ್ಲೈಟಲ್ಲಿ ಇಡಬೇಕು. ಸಮ್ಮರಲ್ಲಿ 3 ತಿಂಗಳು ಮಾತ್ರ ತುಂಬ ಬಿಸಿಲನ್ನ ಅವಾಯ್ಡ್ ಮಾಡಬೇಕು, ಬಿಟ್ಟರೆ ವರ್ಷ ಪೂರ್ತಿ ಇದಕ್ಕೆ ಫುಲ್ ಸನ್ಲೈಟ್ ಇರೋವಂಥ ಕಡೆನೇ ಇಡಬೇಕು. ಪೂರ್ತಿ ನೆರಳಿದ್ರೆ ಈ ಗಿಡದ ಕ್ರೌನು ನಿಧಾನವಾಗಿ ಕೊಳಿತಾ ಬಂದು ಗಿಡನೂ ಪೂರ್ತಿ ಕೊಳ್ತೋಗುತ್ತೆ. ಈ ಜರ್ಬಾರ ಗಿಡಗಳನ್ನ ಸೆನ್ಸಿಟಿವ್ ಪ್ಲಾಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಈ ಗಿಡ ಹಾಳಾಗುತ್ತೆ. ಮಣ್ಣಲ್ಲಿ ಯಾವಾಗಲೂ ಸ್ವಲ್ಪ ತೇವಾಂಶ ಇರಬೇಕು, ಆದರೆ ಜಾಸ್ತಿನೂ ಇರಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಬೇಕು. ನೀರು ತುಂಬ ಕಡಿಮೆ ಆದರೂ ಕೂಡ ಈ ಗಿಡ ಬಾಡಿದಾಗುತ್ತೆ, ಎಲೆಗಳೆಲ್ಲ ಮಲಗಿದಾಗಿರುತ್ತೆ. ಈ ಜರ್ಬಾರ ಗಿಡಕ್ಕೆ ಯಾವಾಗ ನೀರು ಹಾಕಬೇಕಾದ್ರೂ ಎಲೆಗಳ ಮೇಲೆ ನೀರು ಬೀಳೋ ಹಾಗೆ ಹಾಕಬಾರ್ದು. ಇದ್ರ ಎಲೆಗಳು ತುಂಬ ಅಗಲ ಇರೋದ್ರಿಂದ ಪಾಟ್ ಫುಲ್ ಕವರ್ ಮಾಡ್ಕೊಂಡಿರುತ್ತೆ. ಎಲೆಗಳನ್ನ ಕೈಯಿಂದ ಮೇಲಕ್ಕೆ ಎತ್ತಿಬಿಟ್ಟು ಬುಡಕ್ಕೆ ಮಾತ್ರ ನೀರು ಹಾಕಬೇಕು. ಈ ಗಿಡಕ್ಕೆ ತುಂಬ ಬೇಗ ಫಂಗಲ್ ಇನ್ಫೆಕ್ಷನ್ ಆಗೋದ್ರಿಂದ ಮಣ್ಣಿಗೆ ಟಚ್ ಆಗ್ತಾ ಇರೋ ಎಲೆಗಳನ್ನ, ಕರಗಿರೋ ಎಲೆಗಳನ್ನ, ಒಣಗಿರೋ ಎಲೆಗಳನ್ನ ಕ್ರೌನ್ ಪಕ್ಕದಿಂದನೇ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಈ ಗಿಡಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಕೊಡದೇ ಇರೋದೇ ಒಳ್ಳೆಯದು. ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ನ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ತಿಂಗಳಿಗೆ 1 ಸಲ ಕೊಟ್ಟರೆ ಸಾಕು. ಇನ್ನು ಲಾಸ್ಟಲ್ಲಿ ಹುಳುಗಳ ಬಗ್ಗೆ, ರೋಗದ ಬಗ್ಗೆ ಹೇಳೋದಾದ್ರೆ ಹೆಚ್ಚಾಗಿ ಈ ಗಿಡಗಳು ಸತ್ತೋಗೋದೇ ಫಂಗಸ್ಸಿಂದಾಗಿ. ಹುಳುಗಳು ಬರೋದು ತುಂಬಾ ಕಡಿಮೆ. ಬಂದ್ರೆ ಸ್ಪೈಡಮೈಟ್ಸ್ ಅನ್ನೋ ಒಂದು ಹುಳ ಬರುತ್ತೆ, ಜೇಡದ ಹುಳಗಳು. ಈ ಹುಳುಗಳು ಅಟ್ಯಾಕ್ ಮಾಡಿದಾಗ 1 ಲೀಟರ್ ನೀರಿಗೆ 1 ಸ್ಪೂನ್ ಅಷ್ಟು ನೀಮ್ ಆಯಿಲ್ ಹಾಕ್ಬಿಟ್ಟು 4ರಿಂದ 5 ಹನಿ ಲಿಕ್ವಿಡ್ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೀ ಗಿಡಕ್ಕೆನೆ ಸ್ಪ್ರೇ ಮಾಡಬೇಕು. ಎಲೆಗಳ ಹಿಂದೆನೂ ಸ್ಪ್ರೇ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜರ್ಬಾರ ಗಿಡದ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.